ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಎತ್ಕೊಂಡಿರೋ ವಿಷಯ ನೋಡೋಕೆ ತುಂಬಾನೇ ಚಿಕ್ಕದು, ಆದ್ರೆ ಅದರ ಆಳ ಇದೆಯಲ್ಲ ಅದು ಬಹಳ ದೊಡ್ಡದು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 9 ವಚನ 14 ಮತ್ತು 15. ಇಲ್ಲಿ ಸ್ನಾನಿಕ ಯೋವಾನ್ನನ ಶಿಷ್ಯರು ಯೇಸುವಿನ ಹತ್ತಿರ ಬಂದು ಒಂದು ಪ್ರಶ್ನೆ ಕೇಳ್ತಾರೆ. ನಾವು ಫರಿಸೇಯರು ಉಪವಾಸ ಮಾಡ್ತೀವಿ, ಆದ್ರೆ ನಿಮ್ಮ ಶಿಷ್ಯರು ಯಾಕೆ ಮಾಡಲ್ಲ ಅಂತ. ಹೌದು, ಬಹಳ ನೇರವಾದ ಪ್ರಶ್ನೆ. ಹೌದು, ಆದ್ರೆ ಇದಕ್ಕೆ ಯೇಸು ಕೊಡುವ ಉತ್ತರ ಅದು ನೇರವಾಗೇ ಇಲ್ಲ. ಅವರು ಉಪವಾಸದ ಬಗ್ಗೆ ಮಾತಾಡೋದೇ ಇಲ್ಲ. ಬದಲಾಗಿ ಒಂದು ಮದುಮಗನ ಬಗ್ಗೆ ಮಾತಾಡೋಕ್ ಶುರು ಮಾಡ್ತಾರೆ. ಪ್ರಶ್ನೆ ಉಪವಾಸದ ಬಗ್ಗೆ, ಉತ್ತರ ಮದುವೆ ಬಗ್ಗೆ ಇದೇನೋ? ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋ ತಂತ್ರನ ಅಥವಾ ಆ ಉತ್ತರದಲ್ಲೇನಾದ್ರೂ ದೊಡ್ಡ ರಹಸ್ಯ ಅಡಗಿದೆಯಾ? ಬನ್ನಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಈ ಸನ್ನಿವೇಶ ಇದೆಯಲ್ಲ, ಇದು ಯೇಸುವಿನ ಇಡೀ ಬೋಧನಾ ಶೈಲಿಗೆ ಒಂದು ಕನ್ನಡಿ ಇದ್ದ ಹಾಗೆ. ಅವರು ಯಾವಾಗ್ಲೂ ಮೇಲ್ನೋಟದ ಆಚರಣೆಗಳನ್ನ ಬದಿಗೊತ್ತಿ ಅದರ ಹಿಂದಿರೋ ಮೂಲ ಉದ್ದೇಶದ ಬಗ್ಗೆನೇ ಮಾತಾಡೋದು. ಸರಿ, ಇಲ್ಲಿ ಉಪವಾಸ ಮಾಡ್ಬೇಕಾ ಬೇಡ್ವಾ ಅನ್ನೋದು ಮುಖ್ಯನೇ ಅಲ್ಲ. ಬದಲಾಗಿ ಯಾವುದೇ ಒಂದು ಧಾರ್ಮಿಕ ಆಚರಣೆಯನ್ನ ನಾವು ಯಾಕೆ ಮಾಡ್ತೀವಿ ಅನ್ನೋದು ಅವರ ಮೂಲ ಪ್ರಶ್ನೆ. ವಾವ್! ಆಪರೇಟಿಂಗ್ ಸಿಸ್ಟಮ್ ಬದಲಾಯಿಸೋದು ಇದೊಳ್ಳೆ ಹೋಲಿಕೆ. ಹಾಗಾದ್ರೆ ಮೊದಲು ಆ ಹಳೆ ಆಪರೇಟಿಂಗ್ ಸಿಸ್ಟಮ್ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಆ ಕಾಲದ ಯಹೂದಿಯರ ಜೀವನದಲ್ಲಿ ಉಪವಾಸಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕಿತ್ತು? ಅತ್ಯುತ್ತಮ ಪ್ರಶ್ನೆ. ನಾವು ಮೊದಲು ಅವ್ರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಉಪವಾಸ ಅನ್ನೋದು ಕೇವಲ ಊಟ ಬಿಡೋ ಒಂದು ವೈಯಕ್ತಿಕ ಕೆಲಸ ಆಗಿರ್ಲಿಲ್ಲ. ಅದೊಂದು ಸಾಮೂಹಿಕ, ರಾಜಕೀಯ ಮತ್ತು ಆಧ್ಯಾತ್ಮಿಕ ಹೇಳಿಕೆಯಾಗಿತ್ತು. ಆ ಕಾಲದಲ್ಲಿ ಗೊತ್ತಾ, ಅವರ ನಾಡು ರೋಮನ್ರ ಆಳ್ವಿಕೆಯಲ್ಲಿತ್ತು. ಹಾಗಾಗಿ ಅವರಲ್ಲಿ ಒಂದು ಆಳವಾದ ದುಃಖ, ಒಂದು ಶೋಕ ಮನೆ ಮಾಡಿತ್ತು. ದೇವ್ರು ನಮ್ಮನ್ನ ಕೈಬಿಟ್ಟಿದ್ದಾನಾ, ನಮ್ಮ ಪರಿಸ್ಥಿತಿ ಯಾಕೆ ಹೀಗಿದೆ ಅಂತ. ನಿಖರವಾಗಿ ಈ ನೋವಿನ, ಈ ಪಶ್ಚಾತ್ತಾಪದ ಮತ್ತು ದೇವರ ಮಧ್ಯಪ್ರವೇಶಕ್ಕಾಗಿ ಕಾಯ್ತಿರುವ ಹಂಬಲದ ಸಂಕೇತವೇ ಉಪವಾಸ. ಅಂದ್ರೆ ಅದೊಂದ್ ರೀತಿಯ ಆಧ್ಯಾತ್ಮಿಕ ಪ್ರತಿಭಟನೆ ಇದ್ದ ಹಾಗೆ. ಎಲ್ಲವೂ ಸರಿಯಿಲ್ಲ, ನಾವು ಕಾಯ್ತಿದ್ದೇವೆ ಅಂತ ಜಗತ್ತಿಗೆ ಮತ್ತು ದೇವರಿಗೆ ಸಾರಿ ಹೇಳುವ ಒಂದು ಮಾರ್ಗ. ಹೌದು ಹೌದು. ಅದಕ್ಕೆ ನೋಡಿ, ಫರಿಸಾಯರು ಮತ್ತು ಸ್ನಾನಿಕ ಯೌವಾನನ ಶಿಷ್ಯರು ವಾರಕ್ಕೆ 2 ಬಾರಿ, ಸಾಮಾನ್ಯವಾಗಿ ಸೋಮವಾರ ಮತ್ತು ಗುರುವಾರ ಉಪವಾಸ ಮಾಡ್ತಾ ಇದ್ರು. ಹಾಗೆ ಇದು ಅವರ ಧರ್ಮನಿಷ್ಠೆಯ ಸಂಕೇತವಾಗಿತ್ತು. ಅದರಲ್ಲೂ ಯೌವಾನನ ಶಿಷ್ಯರಂತೂ ಕಠಿಣ ತಪಸ್ಸಿನ ಜೀವನ ನಡೆಸುತ್ತಿದ್ದ ಗುಂಪಿನಿಂದ ಬಂದವರು. ಅವರಿಗೆ ಈ ಶಿಸ್ತು ಬಹಳ ಮುಖ್ಯವಾಗಿತ್ತು. ಖಂಡಿತ. ಹೀಗಿರುವಾಗ ಯೇಸು ಮತ್ತು ಅವರ ಶಿಷ್ಯರು ಜನರ ಮಧ್ಯೆ ಓಡಾಡಿಕೊಂಡು ಔತಂಗಗಳಲ್ಲಿ ಭಾಗವಹಿಸುತ್ತಾ ಉಪವಾಸ ಮಾಡದೇ ಇರೋದನ್ನು ನೋಡಿದಾಗ ಅವರಿಗೆ ಇದು ಅಕ್ಷರಶಃ ಆಘಾತ ತಂದಿರುತ್ತೆ. ಅವರಿಗಿದು ಬರೀ ಧಾರ್ಮಿಕ ನಿಯಮ ಮುರಿದ ಹಾಗೆ ಮಾತ್ರವಲ್ಲ, ದೇಶದ ಪರಿಸ್ಥಿತಿಯ ಗಂಭೀರತೆಯೇ ಇವರಿಗೆ ಅರ್ಥವಾಗಿಲ್ಲ ಅನ್ನೋ ಹಾಗೆ ಕಂಡಿರಬೇಕು ಅಲ್ವಾ? ಹೌದು. ಒಂದ್ ರೀತಿ ಶೋಕಾಚರಣೆ ನಡೀತಿರೋ ಮನೆಗೆ ಬಂದು ಪಾರ್ಟಿ ಮಾಡ್ದ ಹಾಗೆ. ಸರಿಯಾದ ಹೋಲಿಕೆ. ಅವರ ದೃಷ್ಟಿಯಲ್ಲಿ ಯೇಸುವಿನ ಶಿಷ್ಯರ ಈ ವರ್ತನೆ ಬಹಳ ಬೇಜವಾಬ್ದಾರಿತನದು. ಮೆಸ್ಸಿಯಾನಿಗಾಗಿ ಇಡೀ ಜನಾಂಗವೇ ಕಾಯ್ತಿದ್ರೆ ಇವರಿಗೆ ಯಾವ ಚಿಂತೆಯೂ ಇಲ್ವಲ್ಲ ಅಂತ ಅವ್ರಿಗೆ ಅನ್ಸಿರ್ಬೇಕು. ಸರಿ. ಈ ಹಿನ್ನೆಲೆಯಲ್ಲಿ ಅವರ ಪ್ರಶ್ನೆ ಹುಟ್ಟಿದ್ದು ಅದೊಂದು ಮುಗ್ಧ ಪ್ರಶ್ನೆಗಿಂತ ಹೆಚ್ಚಾಗಿ ಒಂದು ಆರೋಪದಂತಿತ್ತು. ಸರಿ, ಈಗ ಕಥೆಯ ಅತ್ಯಂತ ಸ್ವಾರಸ್ಯಕರವಾದ ಭಾಗಕ್ಕೆ ಬರೋಣ. ಈ ಗಂಭೀರ ಆರೋಪಕ್ಕೆ ಯೇಸು ಕೊಡುವ ಉತ್ತರ. ಅವರು ಮದುವಣಿಗನೂ ಜೊತೆಯಲ್ಲಿರುವಷ್ಟು ಕಾಲ ಅವನ ಆಪ್ತರು ದುಃಖಪಡುವುಂಟೇ ಅಂತ ಮರುಪ್ರಶ್ನೆ ಕೇಳ್ತಾರೆ. ಈ ಮದುವಣಿಗನ ರೂಪಕ ಯಾಕೆ? ಇದರ ಒಳಾರ್ಥವೇನು? ಇದು ಯೇಸು ಬಳಸಿದ ಅತ್ಯಂತ ಶಕ್ತಿಶಾಲಿ ಮತ್ತು ಧೈರ್ಯದ ರೂಪಕಗಳಲ್ಲಿ ಒಂದು. ಮದುವಣಿಗ ಅನ್ನೋ ಪದವನ್ನು ಅವರು ಸುಮ್ಮನೆ ಬಳಸಲಿಲ್ಲ. ಯಹೂದಿಯರ ಧರ್ಮಗ್ರಂಥಗಳಲ್ಲಿ, ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ, ದೇವರು ಮತ್ತು ಇಸ್ರಾಯೇಲ್ ಜನಾಂಗದ ನಡುವಿನ ಸಂಬಂಧವನ್ನು ವಿವರಿಸಲು ಪದೇ ಪದೇ ಗಂಡ ಹೆಂಡತಿಯ ಅಥವಾ ಮದುವಣಿಗ ವಧುವಿನ ರೂಪಕವನ್ನೇ ಬಳಸಲಾಗಿದೆ. ಹೌದು. ಪ್ರವಾದಿಗಳಾದ ಹೋಶೇಯ, ಯೆಶಾಯ, ಯೆರೆಮೀಯ ಎಲ್ಲರೂ ದೇವರನ್ನು ಮದುವಣಿಗನಿಗೆ ಮತ್ತು ಇಸ್ರಾಯೇಲ್ ಜನಾಂಗವನ್ನು ವಧುವಿಗೆ ಹೋಲಿಸಿದ್ದಾರೆ. ಹಾಗಾದ್ರೆ ಯೇಸು ತಮ್ಮನ್ನು ಮದುವಣಿಗ ಅಂತ ಕರೆದುಕೊಳ್ಳುವ ಮೂಲಕ ಪರೋಕ್ಷವಾಗಿ ತಾವೇ ದೇವರು, ತಾವೇ ಆ ಮೆಸ್ಸಯ್ಯ ಅಂತ ಘೋಷಿಸ್ಕೊಳ್ತಿದಾರಾ? ಖಂಡಿತವಾಗಿಯೂ. ಇದು ಯಾರಿಗೂ ಸುಲಭವಾಗಿ ಅರ್ಥವಾಗದ ಹಾಗೆ ಹೇಳಿದ ಒಂದು ದೈವಿಕ ಘೋಷಣೆ. ಅವರ ಮಾತಿನ ಅರ್ಥ ಇದು: ನೀವು ಇಷ್ಟು ಶತಮಾನಗಳಿಂದ ಯಾವ ಮದುವಣಿಗಾಗಿ ಶೋಕದಿಂದ ಉಪವಾಸ ಮಾಡುತ್ತಾ ಕಾಯ್ತಿದ್ದೀರೋ, ಆತ ಈಗ ನಿಮ್ಮ ಕಣ್ಮುಂದೆಯೇ ಇದ್ದಾನೆ. ನಾನೇ ಆತ. ವಾವ್! ಈಗ ಶೋಕಪಡುವ ಸಮಯವಲ್ಲ, ಇದು ಮದುವೆಯ ಸಂಭ್ರಮದ ಸಮಯ. ನನ್ನ ಶಿಷ್ಯರು ಮದುವೆ ಮನೆಯ ದಿಬ್ಬಣದಲ್ಲಿರುವ ಸ್ನೇಹಿತರಿದ್ದಂತೆ.
ಮದುವೆಯ ಔತಣಕೂಟದ ಮಧ್ಯೆ ಯಾರಾದ್ರೂ ಉಪವಾಸ ಕೂರ್ತಾರಾ ಅಂತ? ಅದೇ, ಇದು ಆನಂದ ಪಡುವ ಕಾಲ. ಅವರು ಕಾಲದ ಕಲ್ಪನೆಯನ್ನೇ ಬದಲಾಯಿಸುತ್ತಿದ್ದಾರೆ. ಕಾಯುವಿಕೆಯ ಯುಗ ಮುಗೀತು, ಸಂಭ್ರಮದ ಯುಗ ಆರಂಭವಾಯ್ತು ಅಂತ ಸಾರ್ತಿದ್ದಾರೆ. ಇದು ನಿಜಕ್ಕೂ ಕ್ರಾಂತಿಕಾರಕವಾದ ಮಾತು. ಅಂದ್ರೆ ಉಪವಾಸ ಮಾಡದಿರುವುದಕ್ಕೆ ಅವರು ಕೊಟ್ಟ ಕಾರಣ ನಿಯಮ ಪಾಲಿಸುವುದು ಮುಖ್ಯವಲ್ಲ ಅಂತಲ್ಲ, ಬದಲಾಗಿ ಪರಿಸ್ಥಿತಿಯೇ ಬದಲಾಗಿದೆ ಅಂತ. ನಿಖರವಾಗಿ. ಉಪವಾಸದ ಅಗತ್ಯವೇ ಇಲ್ಲದಂಥ ಒಂದು ಹೊಸ ಕಾಲಘಟ್ಟ ಶುರುವಾಗಿದೆ ಅಂತ ಹೇಳ್ತಿದ್ದಾರೆ. ಹೌದು. ಅವರ ವಾದ ಉಪವಾಸ ತಪ್ಪು ಅಂತಲ್ಲ, ಈ ಕ್ಷಣಕ್ಕೆ ಅದು ಸೂಕ್ತವಲ್ಲ ಅನ್ನೋದು. ಮದುಮಗ ಜೊತೆಗಿರುವಾಗ ಸಂಭ್ರಮಿಸಬೇಕು. ಆದ್ರೆ ಯೇಸು ಅಲ್ಲಿಗೆ ಮಾತು ನಿಲ್ಲಿಸುವುದಿಲ್ಲ. ಅವರ ಉತ್ತರದ ಎರಡನೇ ಭಾಗ ಇದೆ. ಅದು ಮೊದಲ ಭಾಗಕ್ಕೆ ಸ್ವಲ್ಪ ವಿರುದ್ಧವಾಗಿರುವಂತೆ ಕಾಣುತ್ತೆ. ಆದರೆ ಮದುವಣಿಗನನ್ನು ಅವರಿಂದ ಅಗಲಬೇಕಾಗುವ ಕಾಲ ಬರುವುದು, ಆಗ ಅವರು ಉಪವಾಸ ಮಾಡುವರು ಅಂತಾರೆ. ಇದೇನು, ಈಗ ತಾನೇ ಸಂಭ್ರಮದ ಕಾಲ ಅಂದೋರು ಮತ್ತೆ ದುಃಖದ ಬಗ್ಗೆ, ಉಪವಾಸದ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ? ಇದು ವಿರೋಧಾಭಾಸದಂತೆ ಕಂಡರೂ ವಾಸ್ತವದಲ್ಲಿ ಅದು ಅವರ ವಾದವನ್ನು ಪೂರ್ಣಗೊಳಿಸುವ ಮಾತು. ಇಲ್ಲಿ ಮದುವಣಿಗನನ್ನು ಅವರಿಂದ ಅಗಲಬೇಕಾಗುವ ಕಾಲ ಅನ್ನೋದಿದೆಯಲ್ಲ, ಹೌದು, ಅದು ಅವರ ಭವಿಷ್ಯದ ಬಗ್ಗೆ, ಅಂದ್ರೆ ಶಿಲುಬೆಯ ಮೇಲೆ ತಮ್ಮ ಹಿಂಸಾತ್ಮಕ ಮರಣದ ಬಗ್ಗೆ ಅವರು ನೀಡಿದ ಮೊದಲ ಸ್ಪಷ್ಟ ಮುನ್ಸೂಚನೆಗಳಲ್ಲಿ ಒಂದು. ಓ ಸರಿ. ಅವರು ಹೇಳ್ತಿರುವುದಿಷ್ಟೇ, ಈ ಸಂಭ್ರಮ ಹೀಗೆಯೇ ಶಾಶ್ವತವಾಗಿ ಮುಂದುವರಿಯುವುದಿಲ್ಲ. ಮದುವಣಿಗನನ್ನು ಅವರಿಂದ ಬಲವಂತವಾಗಿ ಕಸಿದುಕೊಂಡು ಹೋಗುವ ಒಂದು ದಿನ ಬರುತ್ತದೆ. ಆ ಅಗಲಿಕೆಯ ಸಮಯದಲ್ಲಿ. ಹೌದು. ಆ ಅಗಲಿಕೆಯ, ಆ ದುರಂತದ ಸಮಯದಲ್ಲಿ ಸಂಭ್ರಮವು ಶೋಕಕ್ಕೆ ತಿರುಗುತ್ತದೆ. ಆಗ ದುಃಖಿಸುವುದು, ಆಗ ಉಪವಾಸ ಮಾಡುವುದು ಸಹಜ ಮತ್ತು ಸೂಕ್ತ. ಹಾಗಾದ್ರೆ ಯೇಸು ಇಲ್ಲಿ ಉಪವಾಸವನ್ನೇ ಹೊಸದಾಗಿ ವ್ಯಾಖ್ಯಾನಿಸುತ್ತಿದ್ದಾರೆ. ಹಳೆಯ ಉಪವಾಸ ಭವಿಷ್ಯದಲ್ಲಿ ಬರಲಿರುವ ಮೆಸ್ಸಿಯಾನಿಗಾಗಿ ಕಾಯುವ ಹಂಬಲದ ಸಂಕೇತವಾಗಿತ್ತು. ಆದ್ರೆ ಯೇಸು ಹೇಳ್ತಿರುವ ಹೊಸ ಉಪವಾಸ ಈಗಾಗಲೇ ಬಂದಿರುವ ನಮ್ಮ ಜೊತೆಗಿದ್ದ ಮದುವಣಿಗನ ಅಗಲಿಕೆಯ ನೋವಿನ ಸಂಕೇತ. ಅತ್ಯದ್ಭುತವಾಗಿ ಅದನ್ನ ಹಿಡಿದಿಟ್ಟಿರಿ. ಇದೇ ಮುಖ್ಯ ವ್ಯತ್ಯಾಸ. ಇದು ನಿಯಮಕ್ಕಾಗಿ ಮಾಡುವ ಉಪವಾಸವಲ್ಲ, ಸಂಬಂಧಕ್ಕಾಗಿ ಮಾಡುವ ಉಪವಾಸ. ನಿಜ. ನೀವು ಪ್ರೀತಿಸುವ ಯಾರಾದರೂ ದೂರವಾದಾಗ ಸಹಜವಾಗಿ ಹಸಿವು, ನಿದ್ದೆ ಮಾಯವಾಗುತ್ತದಲ್ವೇ? ಹೌದು. ಆ ರೀತಿಯ ಒಂದು ಆಳವಾದ ಭಾವನಾತ್ಮಕ ಪ್ರತಿಕ್ರಿಯೆಯೇ ಈ ಹೊಸ ಉಪವಾಸದ ತಿರುಳು. ಹಾಗಾದ್ರೆ ಈ ಇಡೀ ಚರ್ಚೆ ಉಪವಾಸದ ಬಗೆಗಿನ ನಮ್ಮ ಇಂದಿನ ತಿಳುವಳಿಕೆಯನ್ನು ಹೇಗೆ ಬದಲಾಯಿಸಬೇಕು, ಅದರಲ್ಲೂ ವಿಶೇಷವಾಗಿ ಈ ತಪಸ್ಸು ಕಾಲದ ಸಂದರ್ಭದಲ್ಲಿ ಇದರ ಮಹತ್ವವೇನು? ಖಂಡಿತ. ಯೇಸು ಬೇರೆ ಕಡೆ ಸ್ಪಷ್ಟವಾಗಿ ಹೇಳುತ್ತಾರೆ, ನೀವು ಉಪವಾಸ ಮಾಡುವಾಗ ಫರಿಸಾಯರಂತೆ ಸಪ್ಪೆ ಮೋರೆ ಹಾಕಿಕೊಳ್ಳಬೇಡಿ ಅಂತ. ಹೌದು, ಅವರು ತಾವು ಉಪವಾಸಿಗಳು ಅಂತ ಜನರಿಗೆ ತೋರಿಸಿಕೊಳ್ಳಲಿಕ್ಕಾಗಿ ಹಾಗೆ ಮಾಡ್ತಾರೆ ಅಂತ. ಅದೇ, ಅಂದ್ರೆ ಅವರ ಉಪವಾಸದ ಮುಖ್ಯ ಪ್ರೇರಣೆ ಪ್ರದರ್ಶನ, ತಮ್ಮ ಧರ್ಮನಿಷ್ಠೆಯನ್ನ ಇತರಿಗೆ ತೋರಿಸಿ ಹೊಗಳಿಕೆ ಗಳಿಸುವುದು. ಆದರೆ ಯೇಸು ಹೇಳುವ ಉಪವಾಸದ ಪ್ರೇರಣೆ ಪ್ರೀತಿ ಮತ್ತು ಹಂಬಲ. ಇದು ಇತರರಿಗಾಗಿ ಅಲ್ಲ, ನಮಗಾಗಿ ಮತ್ತು ದೇವರೊಂದಿಗಿನ ನಮ್ಮ ಸಂಬಂಧಕ್ಕಾಗಿ. ಇದನ್ನ ತಪಸ್ಸು ಕಾಲಕ್ಕೆ ಅನ್ವಯಿಸುವುದಾದೆ, ಈ 40 ದಿನಗಳ ಉಪವಾಸ ಮತ್ತು ಪ್ರಾರ್ಥನೆ ಅನ್ನೋದು ನಾವು ಎಷ್ಟು ಶಿಸ್ತಿನಿಂದ ಇದ್ದೇವೆ ಅಂತ ದೇವರಿಗೆ ಅಥವಾ ಜನರಿಗೆ ಸಾಬೀತುಪಡಿಸಲಿಕ್ಕೆ ಅಲ್ಲ. ಖಂಡಿತ ಅಲ್ಲ. ಬದಲಾಗಿ ನಮ್ಮದೇ ತಪ್ಪುಗಳಿಂದ, ನಮ್ಮ ಸ್ವಾರ್ಥದಿಂದ, ಈ ಜಗತ್ತಿನ ಗದ್ದಲದಿಂದ ನಾವು ಆ ಪ್ರೀತಿಯ ಮದುವಣಿಗನಾದ ಕ್ರಿಸ್ತನಿಂದ ಎಷ್ಟು ದೂರವಾಗಿದ್ದೇವೆ ಅನ್ನೋದನ್ನು ಅರಿತುಕೊಳ್ಳುವ ಒಂದು ಸಮಯ. ಆ ಅಗಲಿಕೆಯ ನೋವನ್ನು ನಾವಾಗಿಯೇ ಅನುಭವಿಸುವುದು. ಹೌದು. ಉಪವಾಸ ಅಂದ್ರೆ ಹೊಟ್ಟೆಯನ್ನ ಖಾಲಿ ಮಾಡುವುದು ಮಾತ್ರವಲ್ಲ, ನಮ್ಮ ಜೀವನವನ್ನ ತುಂಬಿಕೊಂಡಿರುವ ಅನಗತ್ಯ ವಿಷಯಗಳನ್ನ ಖಾಲಿ ಮಾಡುವುದು. ಅದು ಆಹಾರವಿರಬಹುದು, ಸಾಮಾಜಿಕ ಮಾಧ್ಯಮವಿರಬಹುದು, ಕೆಟ್ಟ ಅಭ್ಯಾಸಗಳಿರಬಹುದು. ಆ ಜಾಗವನ್ನ ಖಾಲಿ ಮಾಡಿದಾಗ ಅಲ್ಲಿ ದೇವರ ಧ್ವನಿಯನ್ನ ಕೇಳಲು, ಆತನ ಉಪಸ್ಥಿತಿಯನ್ನು ಅನುಭವಿಸಲು ಜಾಗ ಸೃಷ್ಟಿಯಾಗುತ್ತದೆ. ಯಾವುದೋ ಒಂದು ದೊಡ್ಡ ಔತಣಕ್ಕೆ ಹೋಗುವ ಮೊದಲು ನಾವು ಹಸಿವನ್ನು ಕಾಪಾಡಿಕೊಳ್ಳುತ್ತೇವಲ್ಲ, ಹಾಗೆ ಸರಿ. ಈಸ್ಟರ್ ಹಬ್ಬದ ಮಹಾ ಸಂಭ್ರಮದಲ್ಲಿ ಪೂರ್ಣವಾಗಿ ಭಾಗವಹಿಸಲು ನಮ್ಮ ಆತ್ಮವನ್ನು ಸಿದ್ಧಪಡಿಸುವ ಒಂದು ಆಧ್ಯಾತ್ಮಿಕ ತರಬೇತಿ ಇದು. ಹೌದು, ಅದೊಂದು ಆಧ್ಯಾತ್ಮಿಕ ಡಿಟಾಕ್ಸ್ ಇದ್ದಾಗೆ. ನಮ್ಮ ದೈಹಿಕ ಹಸಿವು ನಮಗೆ ನಮ್ಮ ಆಧ್ಯಾತ್ಮಿಕ ಹಸಿವಿನ ಅರಿವನ್ನು ಮೂಡಿಸಬೇಕು. ಜಗತ್ತಿನಲ್ಲಿ ಹಸಿದಿರುವವರ ನೋವಿನ ಬಗ್ಗೆ ಸಹಾನುಭೂತಿ ಮೂಡಿಸಬೇಕು. ಒಟ್ಟಿನಲ್ಲಿ ಈ ತಪಸ್ಸು ಕಾಲದ ಉಪವಾಸವು ಮದುವಣಿಗನಾದ ಯೇಸು ನಮ್ಮ ಹೃದಯದ ಸಿಂಹಾಸನಕ್ಕೆ ಮತ್ತೆ ಮರಳಿ ಬರಲಿ ಎಂದು ನಾವು ಮಾಡುವ ಒಂದು ಪ್ರೀತಿಯ ಆಹ್ವಾನ. ಅದ್ಭುತ.
ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸುವುದಾದ್ರೆ ನಾವು ಶುರು ಮಾಡಿದ್ದು ಒಂದು ಸಣ್ಣ ಪ್ರಶ್ನೆಯಿಂದ. ನಿಮ್ಮ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಅಂತ. ಹೌದು. ಆದರೆ ಯೇಸುವಿನ ಉತ್ತರ ನಮ್ಮನ್ನು ಉಪವಾಸದ ನಿಯಮಗಳಿಂದಾಚೆಗೆ ಪ್ರೀತಿ, ಸಂಬಂಧ, ಅಗಲಿಕೆ ಮತ್ತು ಹಂಬಲದ ಆಳವಾದ ಲೋಕಕ್ಕೆ ಕರೆದೊಯ್ತು. ಅಂತಿಮವಾಗಿ ಈ ಮೂಲ ಆಕರ ನಮಗೆ ಕಲಿಸುವುದೇನೆಂದರೆ, ಉಪವಾಸವು ಪ್ರದರ್ಶನವಾಗಬಾರದು, ಪ್ರೀತಿಯ ಅಭಿವ್ಯಕ್ತಿಯಾಗಬೇಕು. ನಿಜ. ನಾವು ಆಹಾರವನ್ನು ತ್ಯಜಿಸುವುದು ಹೊಟ್ಟೆಯನ್ನು ಖಾಲಿ ಇಡ್ಲಿಕ್ಕಲ್ಲ, ಬದಲಾಗಿ ನಮ್ಮ ಆತ್ಮವು ದೇವರ ಪ್ರೀತಿಯ ಹಸಿವಿನಿಂದ ತುಂಬಿಕೊಳ್ಳಲಿ ಎಂದು. ತಪಸ್ಸು ಕಾಲದಲ್ಲಿ ಯೇಸುವಿನ ಅಗಲಿಕೆಯನ್ನು ಧ್ಯಾನಿಸುತ್ತಾ ಅವರ ಪುನರುತ್ಥಾನದ ಸಂಭ್ರಮಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದೇ ಇದರ ನಿಜವಾದ ಉದ್ದೇಶ ಅಲ್ವಾ? ಹೌದು, ಬಹಳ ಚೆನ್ನಾಗಿ ಎಲ್ಲವನ್ನೂ ಒಟ್ಟುಗೂಡಿಸಿದಿರಿ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರನ್ನು ಯೋಚನೆಗೆ ಹಚ್ಚುವ ಒಂದು ಅಂತಿಮ ಆಲೋಚನೆಯನ್ನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಖಂಡಿತ. ಈ ಮೂಲ ಆಕರ ಮದುವಣಿಗನ ವಾಪಸಾತಿಗಾಗಿ ಒಂದು ಶಿಸ್ತಿನ ಮೂಲಕ ಸಿದ್ಧರಾಗುವುದರ ಬಗ್ಗೆ ಹೇಳುತ್ತೆ. ಯೇಸು ಆಹಾರದ ಉಪವಾಸವನ್ನು ಒಂದು ಆಳವಾದ ಆಧ್ಯಾತ್ಮಿಕ ವಾಸ್ತವಕ್ಕೆ ಸಂಕೇತವಾಗಿ ಬಳಸಿದರು. ಹಾಗಾದರೆ ಈ ತತ್ವವನ್ನು ನಾವು ನಮ್ಮ ಇಂದಿನ ಆಧುನಿಕ ಜೀವನಕ್ಕೆ ಅನ್ವಯಿಸಿಕೊಂಡರೆ ಕೇವಲ ಆಹಾರವನ್ನು ಮೀರಿ ನಾವು ಬೇರೆ ಯಾವುದರಿಂದ ಉಪವಾಸ ಮಾಡಬಹುದು? ಆಸಕ್ತಿಕರವಾದ ಪ್ರಶ್ನೆ. ನಮ್ಮನ್ನು ಒಂದು ದೊಡ್ಡ ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ಸಿದ್ಧಪಡಿಸುವಂಥ ಯಾವ ಆಧುನಿಕ ಉಪವಾಸಗಳನ್ನು ನಾವು ಆಚರಿಸಬಹುದು? ಬಹುಶಃ 1 ಗಂಟೆ ಮೊಬೈಲ್ನಿಂದ ಉಪವಾಸವಿದ್ದು ನಮ್ಮ ಕುಟುಂಬದವರ ಜೊತೆ ನಿಜವಾಗಿಯೂ ಮಾತಾಡೋದೇ? ಅಥವಾ ನಿರಂತರವಾಗಿ ಬರುವ ನಕಾರಾತ್ಮಕ ಸುದ್ದಿಗಳಿಂದ ಉಪವಾಸವಿದ್ದು ನಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಬೆಳೆಸಿಕೊಳ್ಳುವುದೇ? ಹೌದು. ಇದು ನಾವು ಗಂಭೀರವಾಗಿ ಯೋಚಿಸಬೇಕಾದ ವಿಷಯ, ಹೌದಲ್ಲ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.